ಕಾಳಗಿ ತಾಲೂಕಾ ರಟ್ಕಲ್ದ ಗ್ರಾಮ. ಈ ರಟ್ಕಲ್ ಗ್ರಾಮದಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥ ಈ ಒಂದು ಹೆಳವಾರ್ ಓಣಿಯಲ್ಲಿ ಮತ್ತು ಎಮ್ಮು ಓಣಿಯಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿಯಲ್ಲಿ ಮತ್ತು ಪೂಜಾರಿ ಓಣಿಯಲ್ಲಿ ಈ ರಟ್ಕಲ್ ಗ್ರಾಮದಲ್ಲಿ ಕುಡಿಯೋ ನೀರಿನ ತುಂಬ ಹಾಹಾಕಾರ ಇದೆ. ನೀರಿಗಾಗಿ ಜಂಡಂಕರ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯೋ ನೀರಿಗಾಗಿ ಮಹಿಳೆಯರು, ತಾಯಂದಿರು, ಅಕ್ಕಂದಿರು, ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಅವರ ಆಕ್ರೋಶನ ಮುಗಿಲು ಮುಟ್ಟಿದೆ. ಆದರೆ ಇವರು ಇಡೀ ಬಾಡಿಗೆ ಕೆಲಸ ಮಾಡ್ತಕ್ಕಂಥ ಜನ, ಆದರೆ ಅದು ಮಾಡಲಿಲ್ಲಂದ್ರೆ ಅವ್ರು ಬದುಕು ನಡೆಲಾರ್ದಂಥ ಜನ. ಅಂಥ ಸಂದರ್ಭದಲ್ಲಿ ಕೂಡ ನೀರಿಗಾಗಿನೂ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ತುಂಬ ಗಂಭೀರ ಆಗಿದೆ. ಈ ಊರಿನಲ್ಲಿ ಜಲ್ ಜೀವನ್ ಮಿಷನ್ JJM ಯೋಜನೆ ಅಡಿಯಲ್ಲಿ ಮಂಜೂರಿ ಆಗಿರ್ತಕ್ಕಂಥ ಏನು ಪೈಪ್ಲೈನ್ ಇದೆ, ಆ ಪೈಪ್ಲೈನ್ ಒಂಥರ 1 ಕಿಲೋಮೀಟರ್ ಪೈಪ್ಲೈನ್ ಪೂರ್ತಿ ಒಡೆದು ಸತ್ಯಾನಾಶ ಆಗೋಗಿದೆ. ಆ ಪೈಪ್ಲೈನ್ ಮಾಡಲಾರ್ದೇನೆ, ದುರಸ್ತಿ ಮಾಡಲಾರ್ದೇನೆ ಯಾವುದೇ ಕಾರಣಕ್ಕೂ ಈ ಭಾಗದ ಜನರಂತರ ಗೋಳನ್ನು ಯಾರೂ ಕೇಳಾರ್ಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವ್ರ ಪಾಲಿಗೆ ಸರ್ಕಾರ ಇದ್ದೂ ಸತ್ತಂಗಾಗಿದೆ. ಇವ್ರ ಪಾಲಿಗೆ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಇದ್ದೂ ಇಲ್ಲದಂತಾಗಿದೆ. ಇವ್ರ ಪಾಲಿಗೆ ಪಂಚಾಯಿತಿ ಸತ್ತಂಗಾಗಿದೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆಲ್ಲರಿಗೂ ಕೂಡ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಈ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ. ಹೀಗಾಗಿರೋದ್ರಿಂದ ಈ ಜನರ ಇಡೀ ಶಾಪ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಶಾಪ ಆಗ್ತಾ ಇದ್ರೆ ಇಡೀ ಊರಿನಲ್ಲಿ ಕುಡಿಯೋ ನೀರಿಗಾಗಿ ಪರದಾಡ್ತಕ್ಕಂಥ ತುಂಬ ಗಂಭೀರತೆ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಸುಮಾರು ಏನಿಲ್ಲಂದ್ರೂ ಕೂಡ 1 ತಿಂಗಳಿಂದ ಕೂಡ ಇವರು ನೀರನ್ನು ದೂರದಿಂದ ಹೋಗಿ ಬಾವಿನಿಂದ ನೀರು ತರ್ತಕ್ಕಂಥ ಪರಿಸ್ಥಿತಿ ಇದೆ. ಇವ್ರ ಬಲ್ಲಿರ್ತಕ್ಕಂಥ ಕುರಿಗಳಿಗೆ ನೀರಿಲ್ಲ, ದನಗಳಿಗೆ ನೀರಿಲ್ಲ. ಈ ಊರಿನ ದನಗಳಿಗೆ ಸಮಸ್ಯೆ ಆಗಿದೆ. ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಹೌಸನ್ನು ಕಟ್ಟಿದ್ದಾರೆ. ಈ ಹೌಸ್ ಒಣಗಿ ಹೋಗಿದೆ. ಯಾವುದೇ ಕಾರಣಕ್ಕೂ ನೀರಿಲ್ಲಾರ್ದಂಥ ಪರಿಸ್ಥಿತಿ. ಮೂಕ ಪ್ರಾಣಿಗಳಿಗೂ ಕೂಡ ನೀರಿಲ್ಲಾರ್ದೇ ದನಗಳು, ದನ ಕರುಗಳು, ಮೂಕ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು